ಸುದೀರ್ಘವಾಗಿ ರೈತರ ಸೇವೆಯಲ್ಲಿ 110ನೇ ವರ್ಷಕ್ಕೆ ಸಂಭ್ರಮದಿಂದ ಪಾದಾರ್ಪಣೆ ಮಾಡುತ್ತಿರುವ ಧಾರವಾಡ ಜಿಲ್ಲೆಯ ಕೆಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯು ಕೃಷಿ ಅಧ್ಯಯನಕ್ಕಾಗಿ ವಿದೇಶ ಪ್ರವಾಸ ಕೈಗೊಂಡಿದೆ. ಈ ಸಂದರ್ಭದಲ್ಲಿ ನಮ್ಮ ಕಲಘಟಗಿ ತಾಲೂಕಿನ ಸಹಕಾರ ಸಂಘಗಳ ಜನಪ್ರಿಯ ನಿರ್ದೇಶಕರಾದ ಶ್ರೀಯುತ ಮಂಜುನಾಥ್ ಗೌಡ ಮುರಳಿ ಅವರು ತಮ್ಮ ಧರ್ಮಪತ್ನಿ ಶ್ರೀಮತಿ ಪ್ರಭಾವತಿ ಹಾಗೂ ಪುತ್ರ ವಿರಾಜ್ ಗೌಡನೊಂದಿಗೆ ದಿನಾಂಕ 13/7/2025 ಬೆಂಗಳೂರಿನಿಂದ ವಿಮಾನದ ಮೂಲಕ ಮಲೇಷಿಯಾ, ಸಿಂಗಾಪುರ್ ಹಾಗೂ ಥೈಲ್ಯಾಂಡ್ಗೆ ಭೇಟಿ ನೀಡಲಿದ್ದಾರೆ. ವಿದೇಶ ಪ್ರವಾಸ ಮಾಡುತ್ತಿರುವ ಶ್ರೀ ಮುರಳಿ ಅವರ ಪರಿವಾರಕ್ಕೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಲಘಟಗಿ ನಂಬರ್ 1 ಇದರ ಆಡಳಿತ ಮಂಡಳಿ ಆತ್ಮೀಯವಾಗಿ ಸನ್ಮಾನಿಸಿ ಶುಭ ಕೋರಿದ ದೃಶ್ಯಗಳು ನಿಮಗಾಗಿ. ವಿಶೇಷವಾಗಿ ಹೇಳಬೇಕಂತಂದ್ರೆ ನಮ್ಮ ಧಾರವಾಡ ಕೃಷಿ ಬ್ಯಾಂಕಿಂದ ಎಲ್ಲ ಆಡಳಿತ ಮಂಡಳಿಗಳು ಸಿಬ್ಬಂದಿಗಳು ಕೂಡಿ ವಿದೇಶಿ ಪ್ರವಾಸ ಥಾಯ್ಲ್ಯಾಂಡ್, ಸಿಂಗಾಪುರ ಮತ್ತು ಮಲೇಷಿಯಾ ಈ 3 ದೇಶಗಳಿಗೆ ಕೃಷಿ ಅಧ್ಯಯನ ಕಾರಣವನ್ನು ಕೃಷಿ ಅಧ್ಯಯನ ಮಾಡ್ಕೊಂಡು ಬರಲಿಕ್ಕೆ ಹೋಗ್ತಾ ಇರತಕ್ಕಂಥ ಮಂಜುನಾಥ್ ಗೌಡ ಮುರಳಿಯವರು ಅವರಿಗೆ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಹೆಸರಬೇಕು ಅಂತೇಳಿ ಆ ಕಾರ್ಯಕ್ರಮಕ್ಕಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತ ಕೋರಿ ಈಗ ಈ ಕಾರ್ಯಕ್ರಮದ ಕುರಿತು ನಮ್ಮ ಅಶೋಕರವರು ಒಂದು ಗೀತೆಯೊಂದಿಗೆ ಪ್ರಾರ್ಥನೆ ಗೀತೆಯೊಂದಿಗೆ ಹೇಳ್ತಾರೆ. ಸಮಾರಂಭದ ಕೇಂದ್ರವಾಗಿರುವಂಥ ಮಂಜುನಾಥ ಮುರಳಿ ದಂಪತಿಗಳು ಇಲ್ಲಿ ನೆರೆಯುವಂಥ ತಾಲೂಕಿನ ವಿವಿಧ ಗ್ರಾಮಕ್ಕೆ ಆಗಮಿಸಿದ ಎಲ್ಲ ಹಿರಿಯ ಆತ್ಮೀಯರು ಬಂಧುಗಳೇ, ಈಗ ತಿಳಿದಂತೆ ಮಂಜಣ್ಣವರು ಗ್ರಾಮೀಣ ಬ್ಯಾಂಕ್ ನಿರ್ದೇಶಕರಾಗಿದ್ದಾರೆ. ಬೇಕಾಗಿದ್ದಾರೆ ಕೆಸಿಸಿ ಬ್ಯಾಂಕ್ ನಿರ್ದೇಶಕರಾಗಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳು ಅವರು ಕೆಲಸ ಮಾಡ್ತಾರೆ. ಈಗ ಅವರು ನಮ್ಮ ತಾಲೂಕಿನ ವತಿಯಿಂದ ವಿದೇಶ ಪ್ರವಾಸ ಮಾಡ್ತಾ ಇದ್ದಾರೆ. ನನ್ನ ಮನವಿ ಏನಂದರೆ, ಮನೆಗೆ ನಿಮಗೆ ಬೆಳೆಯುವಂಥ ಅವಕಾಶ ಇದೆ, ನಿಮ್ಗೆ ವಯಸ್ಸಿದೆ. ದಯವಿಟ್ಟು ಇಷ್ಟಕ್ಕೆ ಸಂಘ ಸಂಸ್ಥೆಗೆ ನಿಮ್ಮ ಸೇವೆ ಸಿಗುತ್ತಾರೆ ಬೇಡ. ನೀವು ತಾಲೂಕಿನ ನಾಯಕರಾಗಿ ಹೊರಮೂರ ಮತ್ತೆ ಮತ ನೀವೇ ನಿರ್ದೇಶಕ ಮಾಡ್ತಾ ಇದ್ದೀರಿ. ನಿಮ್ಮಲ್ಲಿ ಹೋಗಿ ನಮ್ಮ ಜನಜೀವನ ಹೆಂಗೈತಿ, ಅಲ್ಲಿ ಹೆಂಗೈತಿ ಅಗತ್ಯವಾಗುವಂಥ ಇಂಥ ಮೀಟಿಂಗ್ ಮಾಡಿ ತಮ್ಮನ್ನು ಮಾಹಿತಿ ಕೊಡ್ರಿ. ತಾವು ಉದ್ಯೋಗ ಅಭಿವೃದ್ಧಿ ಅಂದರೆ ನಿಮ್ಮ ಬ್ರ್ಯಾಂಡ್ ಸುಖಕರವಾಗಿ ದಯವಿಟ್ಟು ತಾವು ಉತ್ತಮ ನಾಯಕ ಹೋಗಬೇಕಂತ ಅವರಿಗರಂತೆ ಈಗಿರಂತೆ ಎಲ್ಲರಿಗೂ ಒಂದು ನಮಸ್ಕಾರ. ಈಗ ಇಲ್ಲಿ ಮಂಜಣ್ಣ ಮುರಳಿ ಅವರು ವಿದೇಶಿ ಪ್ರಯಾಣ ಮಾಡ್ತೇವೆ ಅಂತ ಎಲ್ಲರೂ ಕೂಡ ವಿದೇಶಿ ಪ್ರಯಾಣ ಸುಖಕರವಾಗಲಿ ಅಂತ ಹೇಳಿ ನಾವು ಕೇಳ್ಕೊಂಡು ನಾನು ಮಾತನಾಡ್ತೀನಿ. ಅತ್ಯಂತ ಪ್ರೀತಿಪೂರ್ವಕವಾಗಿ ಮಾತನಾಡತಕ್ಕಂಥ ನಮ್ಮ ಸಂಸ್ಥೆ ಸೇರಿವಾಗಿರ್ತಕ್ಕಂಥ ಮಂಗಳೂರಿಗೆ ಶ್ರೀಯುತ ಶಿವಾನ್ ಕಟ್ಟಿ ಅವರು ಕೂಡ ಮಾತನಾಡ್ತಾರೆ. ಶುಭ ಕೋರಿ ಅವರ ಪ್ರಯಾಣ ಸುಖಕರವಾಗಲಿ ಎಂದು ವಿದೇಶಿ ಪ್ರಯಾಣ ಬಂದಿದ್ದಾರಲ್ಲ, ಅವರ ಪ್ರಯಾಣ ಸುಖಕರವಾಗಲಿ ಮತ್ತು ಅಲ್ಲಿಂದ ಏನೇ ಮಾಹಿತಿಗಳನ್ನು ತಿಳ್ಕೊಂಡು ಬಂದೆ ನಮ್ಮ ಇಲ್ಲಿರ್ತಕ್ಕಂಥ ಸೊಸೈಟಿ ಪತ್ತಿನ ಸಂಘಗಳು ಕೂಡ್ಕೊಂಡು ಏನಾದರೂ ಒಂದು ಹೊಸ ಕಾರ್ಯಗಳನ್ನು ಮೂಡಿಸಿ ಆಮೇಲೆ ಇನ್ನೂ ಉತ್ತಮ ಬೆಳೆದ
ಹೈನುಗಾರಿಕೆ, ತೋಟಗಾರಿಕೆ, ಜೇನು ಸಾಕಾಣಿಕೆ, ನಾಟಕ, ಕಿರುಚಿತ್ರ, ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ DSP ಡ್ರಾಮಾ ಚಾನಲ್.